ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಈ ಒಂದು ನಮ್ಮ ದೇಶದೊಳಗಿರುವಂತ ಲಾಗಳ ಬಗ್ಗೆ ಅವೇರ್ನೆಸ್ ಮಾಡುವಂತ ಒಂದು ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಇವತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತ ಕೇಸ್ಗಳ ಬಗ್ಗೆ ಆಗಿರ್ಬೋದು, ಏನು ನಾನು ವಿಡಿಯೋಗಳನ್ನ ಮಾಡ್ತಿದ್ದೀನಿ. ಅದರೊಳಗೆ ಇವತ್ತು ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ್ದಾದಂಥ ಜಜ್ಮೆಂಟ್ ಅನ್ನ ಕೊಟ್ಟಿದೆ. ಸಹಜೀವನಕ್ಕೂ ಕಲಂ 498A ಓಕೆ IPC ಅನ್ವಯ ಆಗ್ತದೆ ಅಂತ ಕೊಟ್ಟಿದೆ. ಸೊ ಹಂಗಂದ್ರೆ ಈ ಸೆಕ್ಷನ್ 498A ಏನನ್ನ ಕುರಿತು ಹೇಳ್ತದೆ? ಒಂದು, ನಿಮಗೆ ಎಕ್ಸಾಮ್ಗೂ ಡೆಫಿನೆಟ್ಲಿ ಇದು ಇಂಪಾರ್ಟೆಂಟ್. ಮೋರ್ ದೆನ್ ದಟ್, ಈ ಸಮಾಜದೊಳಗೆ ಬದುಕಲಿಕ್ಕೆ ನಿಮಗೆ ಸೆಕ್ಷನ್ 498A ಬಗ್ಗೆ ಸರಿಯಾದಂಥ ಅರಿವು ಮತ್ತೆ ಇದರ ಯಾವ ಕಾರಣಕ್ಕಾಗಿ ಇದನ್ನು ಹಾಕ್ತಾರೆ ಅಂತ ನಾಲೆಜ್ ಇರುವಂತ ಅವಶ್ಯಕತೆ ಇದೆ. ಕೌಟುಂಬಿಕ ದೌರ್ಜನ್ಯ, ಕಲಹ ಆಗಿರ್ಬೋದು, ವರದಕ್ಷಿಣೆ ಪ್ರಕರಣಗಳಾಗಿರ್ಬೋದು, ಇದೇ ಸೆಕ್ಷನ್ ಅಡಿಯಲ್ಲಿ ಹಾಕ್ತಾರೆ. ಅಂಡ್ ಇದು ಯಾವ ತರ ಬ್ರಿಟಿಷರು ಕಾನೂನನ್ನ ಮಾಡಿದ್ದಾರೆ, ಇನ್ನೂವರೆಗೆ ಆದ್ರೂ ಯಾಕೆ ಮುಂದುವರೆದಿದೆ, ಇದ್ರ ಬಗ್ಗೆ ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇದನ್ನ ಭಾರತದೊಳಗೆ ಇರುವಂತ ಕಾನೂನನ್ನ ಉಪಯೋಗ ಮಾಡ್ಕೋತಿದಾರೋ ಅಥವಾ ಮಿಸ್ಯೂಸ್ ಜಾಸ್ತಿ ಮಾಡ್ಕೋತಿದಾರೋ ಅನ್ನುವಂತ ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಗೈಸ್. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನೋಡಿ, ಏನಿದು ಸೆಕ್ಷನ್ 498A ಕಲಂ 498A ಏನ್ ಹೇಳುತ್ತೆ ಅಂದ್ರೆ, ವಿವಾಹಿತ ಮಹಿಳೆಯ ಮೇಲೆ ಕ್ರೌರ್ಯ ಮತ್ತು ಕಿರುಕುಳ ತಡೆಯುವ ಉದ್ದೇಶದಿಂದ ಭಾರತೀಯ ದಂಡ ಸಂಹಿತೆ ಕಾಯ್ದೆಗೆ ಇದನ್ನ ಸೇರ್ಪಡೆ ಮಾಡಲಾಗಿದೆ. ಸೊ ಅದು ಎದರೊಳಗೆ ಕಲಂ 498A. ಕಾನೂನುಬದ್ಧವಾಗಿ ವಿವಾಹವಾಗಿರುವ ಪತಿಗೆ ಮಾತ್ರವೇ ಸೀಮಿತವಾಗುವುದಿಲ್ಲ. ಓನ್ಲಿ ಹಸ್ಬೆಂಡ್ ಮಾತ್ರ ಈ ಒಂದು ಕಿರುಕುಳವನ್ನ ಕೊಡ್ತಾರೆ, ಅವ್ರಿಗೆ ಮಾತ್ರ ಶಿಕ್ಷೆ ಅಂತ ಇಲ್ಲ. ಹಸ್ಬೆಂಡ್ ಅಥವಾ ಗಂಡನ ಮನೆಯ ಎಲ್ಲರ ಮೇಲೂ ಕೂಡ ಈ ಪ್ರಕರಣವನ್ನ ದಾಖಲಿಸಬಹುದು. ಅಂಡ್ ಬದಲಿಗೆ ನೋಡಿ, ಬರೀ ಮದುವೆ ಆದವ್ರ ಮೇಲೆ ಇದನ್ನ ಹಾಕ್ಬಹುದು ಅಂತ ಇಲ್ಲಿವರೆಗೂ ಕಾನೂನಿನ ಇಂಟರ್ಪ್ರಿಟೇಷನ್ ಇತ್ತು. ಆದ್ರೆ ಕರ್ನಾಟಕ ಹೈಕೋರ್ಟ್ ಮತ್ತೊಂದು ಇಂಟರ್ಪ್ರಿಟೇಷನ್ ಮಾಡಿದೆ, ಮತ್ತೊಂದು ಹೊಸ ಅವಕಾಶವನ್ನ ಕೊಟ್ಟಿದೆ. ಬದಲಿಗೆ ಒಂದು ಮದುವೆ ಆಗಿದ್ದು ಅಲ್ಲಂತೂ ಹಾಕ್ಬಹುದು. ಅದರ ಜೊತೆಗೆ ಮದುವೆಯ ಗುಣಲಕ್ಷಣಗಳನ್ನ ಹೊಂದಿ ಬಾಳುವೆ ನಡೆಸುವ ಲಿವ್ ಇನ್ ಸಹಜೀವನ ಸಂಬಂಧಗಳಿಗೂ ಅನ್ವಯವಾಗುತ್ತದೆ. ಅಂದ್ರ ಯಾರು ಸಹಜೀವನ ನಡೆಸತಾರಲ್ಲ ಅವ್ರಿಗೂ ಕೂಡ ಸೆಕ್ಷನ್ 498A ಅನ್ವಯ ಆಗ್ತದ ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟೈತಿ. ಓಕೆ, ಏನಾಗೈತಿ ಪ್ರಕರಣ, ಏನಾಗೈತಿ ಹೇಳ್ತೀನಿ ಕೇಳ್ರಿ. ನನ್ನ ಎರಡನೆಯ ಪತ್ನಿ ಅರ್ಜಿದಾರರು ಓಕೆ ಪ್ರತಿಪಾದಿಸುವ ಸ್ವ ಇಚ್ಛಾ, ಅದಕ್ಕೇನಂತಾರ, ಸ್ವ ಇಚ್ಛಾ ಸಹವಾಸದಲ್ಲಿದ್ದು ನನ್ನ ವಿರುದ್ಧ ದಾಖಲಿಸಿರುವ ಕ್ರಿಮಿನಲ್ ಪ್ರಕರಣ ಮತ್ತು ಇದಕ್ಕೆ ಸಂಬಂಧಿಸಿದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿನ ನ್ಯಾಯಿಕ ಪ್ರಕ್ರಿಯೆ ರದ್ದುಪಡಿಸಬೇಕು ಎಂದು ಇವರ ಪತಿ, ಏನವರು 54 ವರ್ಷದವರು, ಇವರು ಕೂಡ ಡಾಕ್ಟರ್ ಇದ್ದಾರೆ, ಮತ್ತೇನಿದ್ದಾರೆ, ಇವರು ಹೃದ್ರೋಗ ತಜ್ಞರು ಇದ್ದಾರೆ. ಓಕೆ, ಸೊ ಇವರು ಸಲ್ಲಿಸಿದ ಕ್ರಿಮಿನಲ್ ಮೇಲ್ಮನವಿಯನ್ನ ತಿರಸ್ಕರಿಸುವ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಅವರಿದ್ದ ಏಕ ಸದಸ್ಯ ನ್ಯಾಯಪೀಠ ಈ ಕುರಿತು ಮಹತ್ವದ ಆದೇಶವನ್ನ ಪ್ರಕಟಿಸಿದೆ. ವೆರಿ ಇಂಪಾರ್ಟೆಂಟ್ ಇದು. ನೋಡಿ ಏನಾಗೈತಿ, ದೂರುದಾರರಲ್ಲಿ 49 ವರ್ಷದ ಮಹಿಳೆ ಮೇಲ್ಮನವಿದಾರರನ್ನ 2010 ಅಕ್ಟೋಬರ್ 17ರಂದು ಹಿಂದೂ ಧಾರ್ಮಿಕ ವಿಧಿವಿಧಾನಗಳ ಅನ್ವಯ ಮದುವೆಯಾಗಿದ್ದಾಗೆ. ಅಂದ್ರ ಈ ಒಂದು ಮಹಿಳೆ ಹೇಳ್ತಾರೆ, 54 ವರ್ಷದ ಪುರುಷ ಹೃದ್ರೋಗ ತಜ್ಞ, ಇನ್ನು ಈ ಒಂದು 49 ವರ್ಷದ ಮಹಿಳೆಯನ್ನ ಮದುವೆ ಆಗಿದ್ದಾರೆ, ಇಬ್ಬರದು ಎರಡನೇ ಮದುವೆ ಆಗಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಆದ್ರೆ ನಾನು ಮದುವೆ ಆಗಿಲ್ಲ ಅಂತ ಪತಿ ಹೇಳ್ತಿದ್ದಾರೆ. ನಾವು ಮದುವೆ ಆಗಿಲ್ಲ, ಲಿವ್ ಇನ್ ಸಂಬಂಧದಲ್ಲಿದ್ದೀವಿ. ಇವತ್ತಿನ ದಿನಮಾನಗಳಲ್ಲಿ ಲಿವ್ ಇನ್ ಸಂಬಂಧ ಅಂದ್ರೇನು, ಸಹಜೀವನ ನಡೆಸೋದು ಅಂತ ಅರ್ಥ. ಓಕೆ, ಅದರೊಳಗಿದೀವಿ ಅಂತ ಇವ್ರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಇಬ್ಬರು ಒಟ್ಟಾಗಿ ನೆಲೆಸಿ ಸಹಬಾಳ್ವೆಯಿಂದ ನಡೆದುಕೊಂಡಿದ್ದಾರೆ. ಎಷ್ಟು ವರ್ಷ?
6 ವರ್ಷ. ಸಾಮಾಜಿಕವಾಗಿ ಪತಿ ಪತ್ನಿ ಎಂದೇ ಸಾಮಾಜಿಕವಾಗಿ ಪತಿ ಪತ್ನಿ ಎಂದೇ ಗುರುತಿಸಿಕೊಂಡು ಜವಾಬ್ದಾರಿಗಳನ್ನ ನಿರ್ವಹಿಸುವುದು ಕೂಡ ಸ್ಪಷ್ಟವಾಗಿದೆ. ಅಂದ್ರೆ ಇವೆಲ್ಲ ಎವಿಡೆನ್ಸ್ ಇದಾವೆ ಅಂತ ಜಡ್ಜ್ ಹೇಳಿದ್ದಾರೆ. ಇವರಿಬ್ಬರ ಸಂಬಂಧ ಎಷ್ಟು ವರ್ಷ ಆಗಿದೆ? 6 ವರ್ಷಗಳ ನಡುವೆ 6 ವರ್ಷಗಳ ನಂತರ ಪರಸ್ಪರ ಕಲಹಗಳ ಪರಿಣಾಮ ಹದಗೆಟ್ಟಿದೆ. ಅದರ ಪರಿಣಾಮದಿಂದ ಹದಗೆಟ್ಟಿದೆ. ಮೇಲ್ಮನವಿದಾರ ವೈದ್ಯರು 2ನೇ ಪತ್ನಿಗೆ ವರದಕ್ಷಿಣೆ ಕಿರುಕುಳ ನೀಡಿ ಆಕೆಯನ್ನ ಕೊಲೆ ಮಾಡಲು ಯತ್ನಿಸುತ್ತಿರುವ ಆರೋಪ ಎದುರಿಸುತ್ತಿದ್ದಾರೆ. ಅವ್ರ ಮೇಲೆ ಏನ್ ಕೇಸ್ ಹಾಕ್ಯಾರ? ಒಂದು ವರದಕ್ಷಿಣೆ, ಮದುವೆನೇ ಆಗಿಲ್ಲ, ವರದಕ್ಷಿಣೆ ಎಲ್ಲಿದ್ ಕೇಳ್ತಾನು. ಅಂಡ್ ಹೀಗಾಗಿ ಪತಿ ಪತ್ನಿ ಹೊಂದಾಣಿಕೆಯನ್ನ ತೆರೆದಿಡುವ ಇಂತಹ ಸಂಬಂಧಗಳಲ್ಲೂ ಈವನ್ ಸಹಜೀವನ ನಡೆಸುವಾಗಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಪತ್ನಿ ಮೇಲೆ ಕ್ರೌರ್ಯ ಎಸಗಿರುವುದು ಸಾಬೀತಾದಲ್ಲಿ ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೀನಲ್ ಕೋಡ್ 1860 ಕಲಂ 498A ಅಡಿಯಲ್ಲಿ ಶಿಕ್ಷೆ ದೊರೆಯಲಿದೆ. ಈ ರೀತಿ ಆರೋಪ ಹೊತ್ತ ಪ್ರಕರಣಗಳಲ್ಲಿ ಕಾನೂನುಬದ್ಧ ಪತಿ ಪತ್ನಿಯ ಸಂಬಂಧ ಹೊಂದಿರಲೇಬೇಕು ಎಂಬ ಅವಶ್ಯಕತೆ ಇಲ್ಲ. ಇವನ್ ಸಹ ಜೀವನ ನಡೆಸುತ್ತಿದ್ದವರು ಕೂಡ ಅದರೊಳಗೂ ಮಹಿಳೆ ಮೇಲೆ ಈ ತರ ಕ್ರೌರ್ಯ ಎಸಗಿದ್ರೆ ಅವರನ್ನ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಬಂಧನ ಮಾಡಬಹುದು. ಸೊ ಇದಕ್ಕೆ ಸಬೂಬು ನೀಡಿದ್ರೆ ಆಗದು. ಅರ್ಜಿದಾರರ ವಿರುದ್ಧ ಡೆಫಿನೆಟ್ಲಿ ಲಾಯರ್ ಹೇಳಿರ್ತಾರೆ ಕಲಂ 498A ವ್ಯಾಪ್ತಿಗೆ ಇದು ಒಳಪಡುವುದಿಲ್ಲ, ಯಾಕಂದ್ರೆ ಇವರಿಬ್ರು ಮದ್ವೆ ಆಗಿಲ್ಲ ಅಂತ ಹೇಳಿ. ಆದ್ರೆ ಇವರ ವಾದ ಪ್ರತಿವಾದಗಳನ್ನ ಗಮನಿಸಿ ಅವ್ರ ಹತ್ರ ಇರುವಂತ ಡಾಕ್ಯುಮೆಂಟ್ಸ್ ಅನ್ನ ಗಮನಿಸಿದ ಮೇಲೆ ಜಡ್ಜಿಗೆ ಅನ್ಸಿದ್ದು ಇವರು ಸಹಜೀವನ ನಡೆಸಿದ್ದಾರೆ, ಗಂಡ ಹೆಂಡತಿ ಅಂತ ಮದುವೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಅದೇ ತರನೇ ಜೀವನ ಮಾಡಿದ್ದಾರೆ. ಹೀಗಾಗಿ ಇದನ್ನ ಕ್ರೌರ್ಯ ಅಂತ ಕನ್ಸಿಡರ್ ಮಾಡಬೇಕು. ಸೆಕ್ಷನ್ 498A ಅಡಿ ಒಳಗಡೆ ಇದನ್ನ ಕೌಟುಂಬಿಕ ದೌರ್ಜನ್ಯ ಅಂತ ಕೇಸ್ ಬುಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ, ಎಸ್ ಕಾನೂನು ಈ ತರ ಈ ಜಡ್ಜ್ ಅವರು ಇಂಟರ್ಪ್ರೇಟ್ ಮಾಡಿದ್ದಾರೆ. ಈಗ ಸೆಕ್ಷನ್ 498A ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಹೇಳ್ತೀನಿ. ಒಂದು, ನೀವು ನೋಡ್ರಿ ಈ ವಿಡಿಯೋನ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸೆಂಡ್ ಮಾಡ್ರಿ, ಸೋ ದಟ್ ಈ ದೇಶದೊಳಗಿದ್ದೀರಿ ಅಂದ್ರೆ ಕಾನೂನು ಯಾವ ತರ ಇದೀವಿ, ಯಾಕೆ ನಾವು ಇನ್ನೂವರೆಗೆ ಆದ್ರೂ ಬ್ರಿಟಿಷರ್ ಮಾಡಿದ ಕಾನೂನನ್ನೇ ಮುಂದುವರಿಸ್ತಾ ಇದೀವಿ, ಇದನ್ನ ಹಿಂದಿನ ಯಾವ್ಯಾವ ಕೇಸ್ ಒಳಗೆ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ಳಾಗಿದೆ ಅಂಡ್ ಇಂಥ ಕಾನೂನನ್ನ ಮುಂದುವರಿಸುವಂತ ಅವಶ್ಯಕತೆ ಇದೆಯಾ ಅನ್ನುವಂತ ಹಲವಾರು ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ. ನೀವು ಕಮೆಂಟ್ ಬಾಕ್ಸ್ ಒಳಗೆ ಉತ್ತರವನ್ನ ನೀಡ್ರಿ. IPC ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 498A ಇದೇನ್ ಹೇಳುತ್ತೆ? ಮಹಿಳೆಯ ಮೇಲೆ ಪತಿ ಅಥವಾ ಪತಿಯ ಸಂಬಂಧಿಕರಿಂದ ಕ್ರೌರ್ಯ ಎಸಗಿದಾಗ ಅವ್ರ ಮೇಲೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ಅನ್ನ ಹಾಕಬಹುದು. ದಿಸ್ ಇಸ್ ವೆರಿ ಡೇಂಜರಸ್ ಗೈಸ್. ಕ್ರಿಮಿನಲ್ ಕೇಸ್ ನಾನ್ ಬೇಲೇಬಲ್ ಅಫೆನ್ಸ್ ಕೂಡ ಆಗಿರುತ್ತೆ. ಆದ್ರೆ ಭಾರತದ ಕಾನೂನನ್ನ ಒಂದು ಸರ್ತಿ ನಿಜವಾಗ್ಲೂ 21ನೇ ಶತಮಾನದೊಳಗೆ ಈಕ್ವಾಲಿಟಿಗಾಗಿ ನಾವೇನು ಫೈಟ್ ಮಾಡ್ತಿದೀವಿ, ಪ್ರತಿಯೊಬ್ರು ಇವುಗಳ ಅರಿವು ಇರುವಂತ ಅವಶ್ಯಕತೆ ಇದೆ. ಈ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ನೋಡ್ರಿ, ಮಹಿಳೆ ಮೇಲೆ ಪತಿ ಅಥವಾ ಪತಿಯ ಸಂಬಂಧಿಕರು ಕ್ರೌರ್ಯ ಎಸಗಿದರೆ ಅಂತ ಇದೆ. ಸೊ ನನ್ನ ಒಂದು ಪ್ರಶ್ನೆ ಏನು ಅಂದ್ರೆ, ಪತಿ ಅಂದ್ರೆ ಇದನ್ನ ಯಾಕೆ ಜೆಂಡರ್ ನ್ಯೂಟ್ರಲ್ ಮಾಡಿಲ್ಲ? ಹಿಂದೆ ಬ್ರಿಟಿಷರು ಮಾಡಿಲ್ಲ, ಈಗ ಭಾರತೀಯ ನಾಗರಿಕ ಸಂಹಿತೆ ಒಳಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಹೆಂಗೆ ಮಹಿಳೆ ಮೇಲೆ ಪತಿ ಮತ್ತು ಪತಿಯ ಸಂಬಂಧಿಕರು ಕ್ರೌರ್ಯ ಎಸಗಬಾರ್ದು, ಹಂಗೇನೆ ಪತಿಯ ಮೇಲೂ ಕೂಡ ಮಹಿಳೆ ಮತ್ತು ಮಹಿಳೆಯ ಒಂದು ಕುಟುಂಬದವರು ಕೂಡ ಕ್ರೌರ್ಯವನ್ನ ಎಸಗಬಾರದು. ಯಾಕೆ ಇಲ್ಲ? ಸೊ ಹಂಗಂದ್ರೆ ಈ ದೇಶದೊಳಗೆ ಮಹಿಳೆ ಯಾರು ಪುರುಷರ ಮೇಲೆ ಅಥವಾ ಪುರುಷರ ಕುಟುಂಬದ ಮೇಲೆ ಅಥವಾ ಈ ಕ್ರೌರ್ಯವನ್ನ ಎಸಗ್ತಾ ಇಲ್ವಾ? ಎಸಗಿದ್ರು ಕೂಡ ಯಾಕೆ ಕಾನೂನೊಳಗೆ ಇಲ್ಲ? ಇಫ್ ಯು ಲುಕ್ ಅಟ್ ನಮ್ಮ ದೇಶದೊಳಗೆ ಬರ್ತಾ ಇರುವಂತ ಕೇಸ್ಗಳನ್ನ ನೋಡಿದ್ರೆ ಸೆಕ್ಷನ್ 498A ಐತ್ಲ, ಅತಿ ಹೆಚ್ಚು ಜನ ಮಿಸ್ಯೂಸ್ ಮಾಡ್ಕೊಂಡಿರುವಂತ ಪ್ರಕರಣಗಳು ಇದಾವೆ. ಎದಕ್ಕಂದ್ರೆ ಇಲ್ಲಿ ಇಮಿಡಿಯೇಟ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ, ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ ಕೂಡ. ಸೆಕ್ಷನ್ 498A ಅಂದ್ರೆ ಏನು ಡೆಫಿನಿಷನ್? IPC ಸೆಕ್ಷನ್ 498A ಪ್ರಕಾರ ಪತಿ ಅಥವಾ ಪತಿಯ ಕುಟುಂಬದ ಸದಸ್ಯರು
ಒಬ್ಬ ಮಹಿಳೆಗೆ ಕ್ರೂರತೆ ನಡೆಸಿದರೆ ಅದು ಕ್ರಿಮಿನಲ್ ಅಪರಾಧವಾಗಿದೆ. ನನ್ನ ಪ್ರಶ್ನೆ, ಯಾಕೆ ಪುರುಷನ ಮೇಲೂ ಈ ತರ ಕ್ರೂರತೆಯನ್ನ ನಡೆಸಿದ್ರೆ ಅದನ್ನ ಯಾಕೆ ಕ್ರಿಮಿನಲ್ ಕೇಸ್ ಅಂತ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ? ಈ ದೇಶದೊಳಗೆ ಒಬ್ಬ ಮಹಿಳೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ಬೋದು, ನಂದು ರೇಪ್ ಆಗಿದೆ, ಕಂಪ್ಲೇಂಟ್ ತಗೊಳ್ಳಿ ಅಂತೇಳಿ. ಅದೇ ಒಬ್ಬ ಪುರುಷ ಹೋಗಿ ಅದೇ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ವೈ? ಹಂಗಂದ್ರೆ ಪುರುಷರ ಅತ್ಯಾಚಾರ ಆಗೋದಿಲ್ವಾ? ಪುರುಷರ ರೇಪ್ ಆಗೋದಿಲ್ವಾ? ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ ಬಾಕ್ಸ್. ಬರೀರಿ, ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಬಿಕಾಸ್ ಈ ಸಮಾಜದೊಳಗೆ ಕಾನೂನಿನ ಬಗ್ಗೆ ಅರಿವು ಮೂಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್. ಇಲ್ಲ ಅಂದ್ರೆ ಈ ಸಮಾಜದೊಳಗೆ ಈ ಕಾನೂನುಗಳು ಹಿಂಗೆ ಮುಂದುವರಿತವೆ. ಆದ್ರಿಂದಾನೆ ರೇಪ್ ಕೇಸಸ್ನು ಕೂಡ ಬಹುತೇಕ ಬಾರಿ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ಈ ಕಲಂ 1983ರಲ್ಲಿ ಓಕೆ, ಸೊ ಕ್ರೂರತಾ ಪ್ರಕರಣಗಳು ಹೆಚ್ಚಳ ಆದಂತ ಹಿನ್ನೆಲೆಯಲ್ಲಿ ಸೇರಿಸಲಾಗಿದೆ. ನೋ ಡೌಟ್ 1983ಯಲ್ಲಿ ಮಹಿಳೆಯರ ಮೇಲೆ ಕ್ರೂರತೆ ಹೆಚ್ಚಾಗಿ ಈ ಕಲಮನ್ನ ಸೇರಿಸಿದೆ. ಅಂಡ್ ಯಾಕೆ 2025ರೊಳಗೆ ಪುರುಷರ ಮೇಲೂ ಕೂಡ ಕ್ರೂರತೆ ಹೆಚ್ಚಾಗಿ ಇನ್ನೊಂದು ಕಲಮನ್ನ ಸೇರಿಸಬಾರ್ದು, ಪುರುಷರು ಕೂಡ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕಂಪ್ಲೇಂಟ್ ಹಾಕ್ಬಹುದು ಅಂತ, ಕಂಪ್ಲೇಂಟ್ ನೀಡಬಹುದು ಅಂತ ಯಾಕೆ ಹೇಳ್ತಿದ್ದೀನಿ ನಾನು? ಅತುಲ್ ಸುಭಾಷ್ ಅನ್ನುವಂತ ಒಬ್ಬ ವ್ಯಕ್ತಿ 2025ರೊಳಗೇನೆ, ಇಫ್ ಐ ಆಮ್ ನಾಟ್ ರಾಂಗ್, ಫೆಬ್ರವರಿ ಆರ್ ಮಾರ್ಚ್ ಮಂತ್ ಒಳಗೆ ಹಿ ಕಮಿಟೆಡ್ ಸೂಸೈಡ್. 90 ಮಿನಿಟ್ಸ್ ವಿಡಿಯೋ ಮಾಡಿ ಅವನು ಪಾಪ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಅಂತವ್ ಎಷ್ಟೋ ಪುರುಷರಿದ್ದಾರೆ. ಓಕೆ, ಸೊ ಐ ಥಿಂಕ್ ನ್ಯಾಯ ಅನ್ನೋದು ಪುರುಷರೇ ಆಗಿರಲಿ ಮಹಿಳೆಯರೇ ಆಗಿರಲಿ ಇಬ್ಬರಿಗೂ ಒಂದೇ ಇರಬೇಕು ಅಂತ ಅನ್ಸುತ್ತೆ. ಕ್ರೂಯಾಲಿಟಿ ಆರ್ ಕ್ರೂರತೆ ಅಂದ್ರೆ ಏನು? ಯಾವುದನ್ನ ಕ್ರೂರತೆ ಅಂತ ಕನ್ಸಿಡರ್ ಮಾಡ್ತಾರೆ? ಓಕೆ, ಸೊ ನೋಡಿ, ಸೆಕ್ಷನ್ 498A ಅಡಿಯಲ್ಲಿ ಕ್ರೂರತೆ ಅಂದ್ರೆ ದೈಹಿಕ ಅಥವಾ ಮಾನಸಿಕ ಹಿಂಸೆ. ದೈಹಿಕ ಅಥವಾ ಮಾನಸಿಕ ಹಿಂಸೆ ಪುರುಷನೂ ಕೊಡ್ಬೋದು, ಮಹಿಳೆನೂ ಕೊಡ್ಬೋದು. ಓಕೆ, ಸೊ ಒನ್ ಸೈಡ್ ಯಾಕಿದೆ ನನಗೆ ಗೊತ್ತಿಲ್ಲ ಗೈಸ್. ಮಹಿಳೆಯ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುವುದು, ಮಾನಸಿಕ ಒತ್ತಡ, ನಿಂದನೆ, ಹಿಂಸೆ. ಓಕೆ, ಇವತ್ತು ಪುರುಷರ ಒಂದು ಜೀವಿತ ಅವಧಿ ಕಡಿಮೆ ಆಗ್ತಾ ಇದೆ. ಅಂಡ್ ಪುರುಷನೇ ಆಗಿರಲಿ ಮಹಿಳೆನೇ ಆಗಿರಲಿ, ಸೊ ಇನ್ನೊಬ್ಬರಿಗೆ ಮಾನಸಿಕ ಒತ್ತಡ, ನಿಂದನೆ ಮಾಡೋದಾಗ್ಲಿ, ಹಿಂಸೆ ಮಾಡೋದಾಗ್ಲಿ ತಪ್ಪು. ಅಂಡ್ ವಿ ನೀಡ್ ಟು ಅವೇರ್ ಅವರ್ ಕಿಡ್ಸ್. ನಮ್ಮ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋ ಅವಶ್ಯಕತೆ ಇದೆ. ನಿರಂತರವಾಗಿ ಜಗಳ ಮಾಡೋದು, ಅದು ಪುರುಷನೇ ಮಾಡಲಿ ಮಹಿಳೆನೇ ಮಾಡಲಿ ತಪ್ಪು. ಬೈಗುಳ ಹಂಗಂತ ಜಗಳ ಮಾಡದೇ ಇರೋದು ಗಂಡ ಹೆಂಡತಿ ನಡುವೆ ಆಲ್ಮೋಸ್ಟ್ ಇಟ್ ಈಸ್ ಇಂಪಾಸಿಬಲ್. ಓಕೆ, ಬಟ್ ಎಂಡ್ ಆಫ್ ದಿ ಡೇ ಅಂಡರ್ಸ್ಟ್ಯಾಂಡಿಂಗ್, ಬೈಗುಳ, ಬೆದರಿಕೆ, ಆಮೇಲೆ ಇಂಡೈರೆಕ್ಟ್ ಆಗಿ ಮಾತಾಡೋದು, ಒಬ್ಬರಿಗೆ ಇನ್ನೊಬ್ಬರು ಅವಮಾನ ಮಾಡೋದು, ಅಂಡ್ ತಮ್ಮ ಕುಟುಂಬದವರ ಬಗ್ಗೆನೆ ತಾವೇ ಹೇಳಿ ಅವಮಾನ ಮಾಡೋದಾಗಿರ್ಬೋದು. ಅಂಡ್ ದೀಸ್ ಆಲ್ ಆರ್ ವೆರಿ ಬೇಸಿಕ್ ಥಿಂಗ್, ಬಟ್ ಮೆನಿ ಪೀಪಲ್ ಡೂ ಇಟ್. ಓಕೆ, ಸೊ ಅಂಡ್ ಮನೆಯ ಹೊರಗೆ ತಳ್ಳುವುದು, ಯಾರನ್ನಾದ್ರೂ ಮನೆಯ ಹೊರಗೆ ಹೆಣ್ಮಕ್ಳನ್ನ ಹಾಕೋದಾಗಿರ್ಬೋದು, ಆಹಾರ, ಹಣ, ಔಷಧಿ ಕೊಡುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ತರೋದಾಗಿರ್ಬೋದು. ಅಷ್ಟೇ ಅಲ್ಲ, ಈವನ್ ವರದಕ್ಷಿಣೆ, ಡೌರಿ ಬೇಡಿಕೆಗಾಗಿ ಹಿಂಸೆ. ಗೈಸ್, ಇದೇ ದೇಶದೊಳಗೆ ಈ ಒಂದು ಡೌರಿ ವ್ಯವಸ್ಥೆಯನ್ನ ಮುಂದುವರಿಸ್ತಾ ಇರೋರು ಡೆಫಿನೆಟ್ಲಿ ಪೇರೆಂಟ್ಸ್. ಓಕೆ, ಅಂಡ್ ಇದೇ ಸಮಾಜ ಹೇಳುತ್ತೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತ. ಅಂಡ್ ಯಾವಾಗ ಇಟ್ಟೆಲ್ಲ ಸುಳ್ಳು ಹೇಳಿ ಒಂದು ಮದುವೆ ಮಾಡತ್ತಾರಂದ್ರೆ, ಸೊ ಆಮೇಲೆ ಹೋಗಿ ಹಾನೆಸ್ಟ್ ಆಗಿರೋದು, ಒಬ್ರಿಗೊಬ್ರು ಹಾನೆಸ್ಟ್ ಆಗಿರೋದು. ಅಂಡ್ ಹೌ ಕ್ಯಾನ್ ಇಟ್ ಪಾಸಿಬಲ್? ಅಂಡ್ 80 to 90% ಆಫ್ ದಿ ಮ್ಯಾರೇಜಸ್ ಇಂಡಿಯಾದೊಳಗೆ ಅದು ಹುಡುಗ ಹುಡುಗಿ ಇಚ್ಛೆ ಹಂಗೆ ನಡೆಯೋದೇ ಇಲ್ಲ. ಓಕೆ, ಎಂಡ್ ಆಫ್ ದಿ ಡೇ ಈ ಸೊಸೈಟಿ, ಪೇರೆಂಟ್ಸ್ ಇವ್ರ ಇಚ್ಛೆಯಿಂದ ನಡೆಯುತ್ತೆ. ಆದರೆ ಅವ್ರ ಇಚ್ಛೆ ಅಂತ ಆದಂಥ ಮದುವೆನ ನಮ್ಮ ಇಚ್ಛೆಯಂಗೆ ಜೀವನ ಮಾಡೋದು ಹೆಂಗೆ ಪಾಸಿಬಲ್ ಇದೆ? ಓಕೆ, ಡೌರಿ ವ್ಯವಸ್ಥೆಯನ್ನ ಇದೇ ಸಮಾಜನೇ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಡೆಫಿನೆಟ್ಲಿ ನಾವೆಲ್ಲರೂ ಮಾತಾಡುವ ಅವಶ್ಯಕತೆ ಇದೆ. ಅದರೊಳಗೂ ಶಿಕ್ಷಿತರು ಯಾರು ಎಜುಕೇಶನ್ ಅಂತ ತಗೊಂಡಿದ್ದಾರೆ ಅವರ ಎಕ್ಸ್ಪೆಕ್ಟೇಷನ್ಗೆ, ಅವರ ವರದಕ್ಷಿಣೆ ತೆಗೆದುಕೊಳ್ಳುವುದಕ್ಕೆ ದೇರ್ ಇಸ್ ನೋ ಲಿಮಿಟ್ ಎಟ್ ಆಲ್. ಓಕೆ, ಅಂಡ್ ಸೋ ಮೆನಿ, ಲೈಕ್ ಎವ್ರಿ 1 hour more than 20 ಡೌರಿ ಡೆತ್ಸ್ ಓಕೆ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ. ಅಂಡ್ ಈ ಒಂದು ವರದಕ್ಷಿಣೆಗಾಗಿ ಅದೇ ಒಂದು ಹೆಣ್ಮಕ್ಳ ತಂದೆ ತಾಯಿ ಓದಿಸೋ ವಿಷಯಕ್ಕೆ ಬಂದಾಗ, ಹೆಣ್ಮಕ್ಳಿಗೆ ಓದಿಸೋ ವಿಷಯಕ್ಕೆ ಬಂದಾಗ ಭಾಳ ಸರ್ತಿ ಹಿಂದೆ ಮುಂದೆ
ವಿಚಾರ ಮಾಡ್ತಾರೆ. ಎದಕ್ಕಂದ್ರೆ ಡೌರಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಮಗಳ ಮದುವೆ ಆಗೋದಿಲ್ಲ, ಓದಿಸಿ ಡೌರಿ ಕೊಟ್ಟು ಎಲ್ಲಿ ಮದುವೆ ಮಾಡಬೇಕು ಅನ್ನೋದು ಬೇರೆ ವಿಚಾರ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬರ್ತಾ ಇದೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ಬದುಕಲಿಕ್ಕೂ ಬಿಡ್ತಾ ಇಲ್ಲ ಬಹಳಷ್ಟು ಸರ್ತಿ. ಮೀನ್ಸ್ ಅಂದ್ರೆ ಡೆಫಿನೆಟ್ಲಿ ಭ್ರೂಣ ಹತ್ಯೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆಯಿಂದ ಹೆಣ್ಮಕ್ಳನ್ನ ಈ ಭ್ರೂಣ ಹತ್ಯೆ ಕಡಿಮೆ ಆಗಬೇಕು ಅಂದ್ರೆ 2-3 ಪ್ರಶ್ನೆ ಇದಾವೆ ಗೈಸ್, ಇದ್ರ ಬಗ್ಗೆ ವಿಚಾರ ಮಾಡ್ರಿ. ಒಂದು, ಹೆಣ್ಮಕ್ಳು ಹುಟ್ಟಿದಾಗ ಅವ್ರಿಗೆ ಓದಿಸ್ಬೇಕು ಅಂಡ್ ಅವ್ರಿಗೆ ಜಾಬ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕು. ನಂತರ ಅವ್ರಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಡೆಫಿನೆಟ್ಲಿ ಪೇರೆಂಟ್ಸ್ ಹೆಲ್ಪ್ ಮಾಡಬೇಕು. ಓಕೆ, ಅಂಡ್ ಅದು ಆದ್ಮೇಲೆ ಈವನ್ ಮ್ಯಾರೇಜ್ ಎಲ್ಲ ಆದ್ಮೇಲೆ ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳಿಗೆ ಆಸ್ತಿ ಒಳಗೆ ಸಮಾನ ಹಂಚಿಕೆ ಅನ್ನುವಂಥ ಕಾನೂನು ಕೂಡ ಇದೆ. ಅಂಡ್ ಇದ್ರ ಸಂಬಂಧನೆ ನಮ್ಮ ಭಾರತದ ಕೋರ್ಟ್ಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬಾಕಿ ಉಳಿದಿದ್ದಾವೆ. ಹೆಂಗೆ ಇವತ್ತು ಒಬ್ಬ ಹೆಣ್ಮಗಳಿಗೆ ಓದಿಸಿ ಬರೆಸಿ ಅಂಡ್ ಮದುವೆ ಮಾಡಿಕೊಟ್ಟು ಅದು ಆದ್ಮೇಲೂ ಆಸ್ತಿ ಕೊಡುವಂತ ಒಂದು ಪ್ರಾವಿಷನ್ ಏನಿದೆಯೋ ಇದ್ರ ಸಂಬಂಧನೆ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಆಗ್ತಿದಾವೆ. ಅಂಡ್ ಈ ನಾಗರಿಕ ಸಮಾಜದೊಳಗೆ ನನಗೆ ಗೊತ್ತಿಲ್ಲ ಯಾರು ಕಾನೂನುಗಳನ್ನ ಮಾಡಿದ್ದಾರೆ, ಸೊ ಯಾವ ಆಧಾರದ ಮೇಲೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಡೆಫಿನೆಟ್ಲಿ ಇವತ್ತು ಈ ಆಸ್ತಿ ಹಕ್ಕಿನ ಸಂಬಂಧ ಅತಿ ಹೆಚ್ಚು ಪ್ರಕರಣಗಳು ಕೂಡ ಕೋರ್ಟ್ನಲ್ಲಿ ಬಾಕಿ ಇರೋದನ್ನ ಕಾಣ್ತೀವಿ. ಯಾವಾಗ ಈ ಒಂದು ತವ್ರ ಮನೆಯೊಳಗೆ ಸಾಲ ಇದೆಯೋ ಆ ಸಾಲನ ಹೊತ್ಕೊಳ್ಳಿಕ್ಕೆ ಹೆಣ್ಮಕ್ಳು ರೆಡಿ ಇಲ್ಲ, ಆದ್ರೆ ಈ ಒಂದು ಆಸ್ತಿ ವಿಷಯ ಬಂದಾಗ ಕೋರ್ಟ್ ಹೇಳುತ್ತೆ ಆಸ್ತಿನ ಕೊಡ್ಲೇಬೇಕು ಅಂತ. ಓಕೆ, ಹಿಂಗಂದಾಗ ವರದಕ್ಷಿಣೆ ಯಾವಾಗ ನಿಲ್ಲಿಕ್ಕೆ ಸಾಧ್ಯ ಇದೆ ಗೈಸ್? ಅಂಡ್ ಅದು ಆದ್ಮೇಲೆ ಇನ್ನೊಂದು ಪ್ರಶ್ನೆ ನಾನು ಇದಕ್ಕೆ ಲಿಂಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಈಗ ವರದಕ್ಷಿಣೆ ತೆಗೆದುಕೊಳ್ಳದೇನೆ ಯಾರೋ ಒಬ್ಬ ಹುಡುಗ ಪುರುಷ ಒಬ್ಬ ಹುಡುಗಿನ ಮದುವೆ ಆಗಿದ್ದಾನೆ ಅಂತ ತಿಳ್ಕೊಳ್ರಿ, ಎ ಅನ್ನೋನು ಬಿ ಅನ್ನೋರ್ನ ಮದುವೆ ಆಗಿದ್ದಾನೆ ಅಂತ ತಿಳ್ಕೊಳ್ರಿ. ಭಾರತದೊಳಗೆ ಹಿಂದೂ ಕಾನೂನು, ಹಿಂದೂ ಮ್ಯಾರೇಜ್ ಆಕ್ಟ್ ಇದು ಏನ್ ಹೇಳುತ್ತೆ ಅಂದ್ರೆ 1955 ಏನಾದ್ರೂ ಪುರುಷ, ಹಿಂದೂ ಪುರುಷನೊಬ್ಬ ಮಹಿಳೆಗೆ ವಿಚ್ಛೇದನ ಅನ್ನೋದನ್ನ ಕೊಡೋದಾದ್ರೆ, ಹಿಂದೂ ಮಹಿಳೆಗೆ ವಿಚ್ಛೇದನ ಕೊಡಬೇಕಾದಂತ ಸಂದರ್ಭದೊಳಗೆ ಜೀವನ ಅಂಶವನ್ನ ಕೊಡಬೇಕು ಅಂತ ಹೇಳುತ್ತೆ. ಓಕೆ, ಯಾವ ಪುರುಷ ಮತ್ತು ಅವ್ರ ಮನೆಯವರು ಈ ಕಾನೂನಿನ ಬಗ್ಗೆ ಸ್ವಲ್ಪನೂ ಅರಿವಿದ್ರು ಕೂಡ ನೋಡಿ, ಇವತ್ತು ನಾವು ವರದಕ್ಷಿಣೆ ತೆಗೆದುಕೊಳ್ಳದೇನೆ ಮದುವೆ ಮಾಡ್ಕೋತಿದೀವಿ, ಆದ್ರೆ ನಾಳೆ ಏನೋ ಸಮಸ್ಯೆ ಆಗಿ ಡೈವರ್ಸ್ ಅಂತ ಆದಾಗ, ವಿಚ್ಛೇದನ ಅಂತ ಆದಾಗ ನಾವು ಯಾಕೆ ಜೀವನ ಅಂಶವನ್ನ ಕೊಡಬೇಕು? ನಾಳೆ ನಾವು ಕೊಡ್ಲೇಬೇಕು ಅಂದ್ರೆ ಇವತ್ತು ನಾವ್ ಯಾಕೆ ಡೌರಿ ತಗೋಬಾರ್ದು ಅನ್ನುವಂತ ಎಷ್ಟೋ ಕ್ರಿಮಿನಲ್ ಮೈಂಡ್ಸ್ಗಳು ನಮ್ಮ ದೇಶದೊಳಗಿದಾವೆ. ಅಂಡ್ ದೀಸ್ ಕ್ರಿಮಿನಲ್ ಮೈಂಡ್ಸ್ ಆರ್ ಎಜುಕೇಟೆಡ್ ಕ್ರಿಮಿನಲ್ ಮೈಂಡ್ಸ್. ಓಕೆ, ಅಂಡ್ ಯಾಕೆ ಮಕ್ಕಳಿಗೆ ಹೊಂದಾಣಿಕೆ, ನೈತಿಕತೆ ಅಂಡ್ ಮೌಲ್ಯಗಳನ್ನ ಯಾಕೆ ಪೇರೆಂಟ್ಸ್ ಕಳಿಸ್ತಾ ಇಲ್ಲ? ಅದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡೋದಿಲ್ಲ? ಅದಕ್ಕೆ ಯಾಕೆ ಪೇರೆಂಟ್ಸ್ ಸಮಯವನ್ನ ಕೊಡೋದಿಲ್ಲ? ವೈ ದೇರ್ ಕಿಡ್ಸ್, ಅವರು ಕಿಡ್ಸ್ ಆಗಲಿ ಅವ್ರ ಮಕ್ಕಳಾಗ್ಲಿ ಇವರಾಗ್ಲಿ ಇಂತಹ ಒಂದು ಬೇಡಿಕೆಗಳನ್ನ ಇಟ್ಟು ಅಂಡ್ ಯಾವ ಮನೆಯೊಳಗೆ ಮನಃಶಾಂತಿಯಿಂದ ಜೀವನ ಮಾಡಬೇಕೋ ಅದೇ ಮನೆಯನ್ನ ಸ್ಮಶಾನ ಮಾಡ್ತಿದ್ದಾರೆ. ಅಂಡ್ ಬಿಕಾಸ್ ಇವೆಲ್ಲನೂ ಇಂಪಾರ್ಟೆಂಟ್ ಆಗಿದಾವೆ. ಅಂಡ್ ದಿಸ್ ಇಸ್ ಹೌ ಫ್ಯಾಮಿಲೀಸ್, ಇಂಡಿಯನ್ ಫ್ಯಾಮಿಲೀಸ್ ಆರ್ ಡಿಸ್ಟ್ರಾಯಿಂಗ್ ಟುಡೇ. ಓಕೆ, ಮೌಲ್ಯಗಳಿಲ್ಲದೆ ಇರುವಂತ ಮಕ್ಕಳು ಇವತ್ತು ಇರೋದ್ರಿಂದಾನೇ ಈ ಸಮಾಜದೊಳಗೆ ಈ ಸಮಸ್ಯೆ ಆಗ್ತಿದಾವೆ. ಥಿಂಕ್ ಅಬೌಟ್ ಆಲ್ ದೀಸ್ ಕ್ವಶನ್ಸ್. ನಿಮ್ಮ ಜೀವನದೊಳಗೂ ಕೂಡ ಹೌ ಯು ಹ್ಯಾಂಡಲ್ ಇಟ್, ಬಿಕಾಸ್ ಇದೇ ಸಮಾಜದೊಳಗೆ ನಾವು ಹುಟ್ಟಿದೀವಿ ಅಂಡ್ ಇದೇ ಸಮಾಜದೊಳಗೆ ನಾವು ಬದುಕಬೇಕಾಗಿದೆ. ಅಂಡ್ ನಮ್ಮ ಹತ್ರ ದುಡ್ಡು ಇರ್ಬೋದು, ನಮ್ಮ ಹತ್ರ ಅಧಿಕಾರ ಇರ್ಬೋದು, ಬಟ್ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಈ ಗಂಡ ಹೆಂಡತಿ ಅಂದಮೇಲೆ ಕಮ್ಮಿ ಆಗಿರ್ಬೋದು, ಹೆಚ್ಚಿಗೆ ಆಗಿರ್ಬೋದು, ಎಸ್ ಡೆಫಿನೆಟ್ಲಿ ದೀಸ್ ಆರ್ ಪಾರ್ಟ್ಸ್ ಆಫ್ ಅವರ್ ಲೈಫ್. ಬಿಕಾಸ್ ಇಬ್ರು ಕೂಡ ಒಂದೇ ಮನೆಯೊಳಗೆ, ಒಂದೇ ಎನ್ವೈರ್ಮೆಂಟ್ ಒಳಗೆ, ಒಂದೇ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಿರೋದಿಲ್ಲ. ಬೇರೆ ಬೇರೆ ಫ್ಯಾಮಿಲಿಯಿಂದ ಬಂದಾಗ ದೇರ್ ಆರ್ ಡೆಫಿನೆಟ್ಲಿ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಆದರೆ ಎಷ್ಟು ಏನು ಈ ಅಡಾಪ್ಟೆಬಿಲಿಟಿ ಇದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೌರಿ ಸಿಸ್ಟಮ್ ಬಗ್ಗೆನೂ ಕೂಡ ಥಿಂಕ್ ಮಾಡಿ. ಅದೇ ಪೇರೆಂಟ್ಸೇ ಕೂತು ಆ ಮಕ್ಕಳಿಗೆ ಮೌಲ್ಯಗಳ ಬದಲಾಗಿ ಆ ಒಂದು ಗೋಲ್ಡ್ ಆಗಿರ್ಬೋದು ಅಥವಾ ಡೈಮಂಡ್ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು ಅದನ್ನ ಕೊಡ್ತಿದ್ದಾರೆ. ಅಂಡ್ ವಾಟ್ ಡೂ ಯು ಎಕ್ಸ್ಪೆಕ್ಟ್? ಯಾರಿಗೆ ಹಣ ತಗೋತಿದ್ದಾರೆ ಭಾಳ ಸರ್ತಿ ಅವ್ರಿಗೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಬೇಕು ಅನ್ಸುತ್ತೆ. ಅಂಡ್ ದಟ್ಸ್ ಹೌ ದೀಸ್ ಆಲ್ ಥಿಂಗ್ಸ್ ಸ್ಟಾರ್ಟ್ಸ್. ಹೆಚ್ಚುವರಿ ವರದಕ್ಷಿಣೆ ನೀಡುವಂತ ಒತ್ತಡ
ಮಾಡೋದು ಕೂಡ ಒಂದು ಕ್ರೌರ್ಯ ಆಗಿದೆ. ಇವತ್ತು ಭಾಳ ಸರ್ತಿ ಈ ಮಹಿಳೆಯರು ಕೇಸ್ ಹಾಕಿದಾಗ ಪುರುಷರ ಮನೆ ಕಡೆಯವರು ಹೇಳ್ತಾರೆ, ಡೆಫಿನೆಟ್ಲಿ ಮಹಿಳೆ ಹೊಂದಾಣಿಕೆ ಮಾಡ್ಕೊಳ್ದೇ ಇರುವಾಗ ಉಪಯೋಗ ಮಾಡುವಂತ ಒಂದು ದಾಳ ಅಂದ್ರೆ ಇದೆ, ಹೆಚ್ಚುವರಿ ವರದಕ್ಷಿಣೆ ಕೇಳ್ತಾರೆ ಅಂತ ಸೆಕ್ಷನ್ 498A ಅನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನ್ನುವಂತ ಒಂದು ಕಂಪ್ಲೇಂಟ್ ಕೂಡ ಕೇಳಿ ಬರ್ತಾ ಇದೆ. ಸೊ ಈವನ್ ಪುರುಷರಿಗೂ ಕೂಡ ಯಾಕೆ ಅಲೋ ಮಾಡಬಾರ್ದು, ಹಣ, ಸ್ವತ್ತು, ಚಿನ್ನ ಇವುಗಳ ಹೆಚ್ಚು ಬೇಕು ಅಂತ ಒತ್ತಡ ಹಾಕೋದಾಗಿರ್ಬೋದು, ತರುವುದಿಲ್ಲ ಎಂದರೆ ಹೊಡೆಯುವುದು, ಕಿರುಕುಳಕು ನೀಡುವುದು, ಎಸ್ ಡೆಫಿನೆಟ್ಲಿ ದೀಸ್ ಆಲ್ ರಾಂಗ್. ಓಕೆ, ಸೊ ಇವುಗಳನ್ನ ಪ್ರಾಹಿಬಿಟ್ ಮಾಡುತ್ತೆ ಸೆಕ್ಷನ್ 498A. ಅಂಡ್ ಈ ಕಲಂನಲ್ಲಿ ಯಾರು ಅಪರಾಧಿಗಳಾಗಿರಬಹುದು ಅಂದ್ರೆ ಯಾರ್ಯಾರನ್ನ ಅಪರಾಧಿಗಳನ್ನ ಮಾಡಬಹುದು, ವೆರಿ ಇಂಪಾರ್ಟೆಂಟಾ. ಪತಿ ಹೊಡೆಯೋದು ಬಡಿಯೋದು ಮಾಡಿದ್ರೆ, ಪತಿಯ ತಾಯಿ, ಪತಿಯ ತಂದೆ ಅಂಡ್ ಸೋದರ ಸೋದರಿ, ಮಾವ, ಅತ್ತೆ ಮತ್ತ ಇತರೆ ಸಂಬಂಧಿಕರು. ಇನ್ನೊಂದು ಏನ್ ಗೊತ್ತನೋ ಗೈಸ್, ಈವನ್ ಆ ಮನೆಯೊಳಗಿರುವಂತ ಚಿಕ್ಕ ಮಕ್ಕಳು ಕೂಡ ಸಾಕ್ಷಿಯನ್ನ ಹೇಳ್ಬೋದು ಇಂಥ ಕೇಸ್ಗಳಲ್ಲಿ. ಅಂಡ್ ರಿಲೇಟಿವ್ಸ್ ಆಫ್ ಹಸ್ಬೆಂಡ್, ಆ ಹಸ್ಬೆಂಡ್ನ ರಿಲೇಟಿವ್ಸ್. ಅಂಡ್ ನನಗನ್ಸುತ್ತೆ ಇವೆಲ್ಲ ಪ್ರಾವಿಷನ್ನ ಮಹಿಳೆಯರಿಗೂ ಕೂಡ ಅಪ್ಲೈ ಮಾಡಬೇಕು. ಅಂದಾಗ ಮಾತ್ರ ಕಾನೂನು ಅನ್ನೋದು ಈಕ್ವಲ್ ಆಗಕ್ಕೆ ಸಾಧ್ಯ ಇದೆ. ಅಫ್ಕೋರ್ಸ್ ಪುರುಷರೊಳಗೂ ಕೆಟ್ಟವರಿದ್ದಾರೆ ಅಂಡ್ ಮಹಿಳೆಯರೊಳಗೂ ಕೂಡ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಂಡಂತ ಎಷ್ಟೋ ಉದಾಹರಣೆಗಳಿದಾವೆ. ಮುಂದಿನ ಒಂದು ಇದರೊಳಗೆ ನಿಮಗೆ ಕೇಸ್ಗಳನ್ನು ಕೂಡ ಹೇಳ್ತೀನಿ, ಇದರೊಳಗೆ ಏನು ಪನಿಷ್ಮೆಂಟ್ ಆಗುತ್ತೆ. ಈ ತರ ಈ ಸೆಕ್ಷನ್ ಒಳಗಡೆ ಏನಾದ್ರೂ ಕೇಸ್ ಹಾಕಿದ್ರೆ ಏನೇನೆಲ್ಲ ಪನಿಷ್ಮೆಂಟ್ ಆಗುತ್ತೆ. ಮಿನಿಮಮ್ 3 ವರ್ಷದವರೆಗೆ ಜೈಲಾಗುತ್ತೆ, ಇವನ್ ದಂಡ ಕಟ್ಟಬೇಕಾಗುತ್ತೆ. ಆಮೇಲೆ ಇದು ಕೇಸ್ ಯಾಕೆ ಡೇಂಜರ್ ಅಂದ್ರೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಮೇಲೆ ಏನಾದ್ರೂ ಈ ಕೇಸನ್ನು ಹಾಕಿದ್ರೆ ಸರ್ಕಾರಿ ಉದ್ಯೋಗ ಸಿಗೋದಿಲ್ಲ. ಯಾಕಂದ್ರೆ ಇಟ್ಸ್ ಅ ಕಾಗ್ನಿಸಿಬಲ್ ಅಫೆನ್ಸ್, ಇಟ್ಸ್ ಅ ನಾನ್ ಬೇಲೇಬಲ್ ಅಫೆನ್ಸ್, ಇಟ್ಸ್ ಅ ನಾನ್ ಕಂಪೌಂಡೇಬಲ್ ಅಫೆನ್ಸ್. ಹಿಂಗಂದ್ರೆ ಏನ್ ಸರ್, ಕಾಗ್ನಿಸೇಬಲ್, ನಾನ್ ಬೇಲೇಬಲ್, ನಾನ್ ಕಂಪೌಂಡೇಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಅಂಡ್ ಈ ತರದ ಲಾ ಟರ್ಮಿನಾಲಜಿಗಳು ನಿಮಗೆ ಗೊತ್ತಿದ್ದಾಗ ಐ ಆಮ್ ಟೆಲ್ಲಿಂಗ್ ಯು, ನಿಮ್ದೇನಾದ್ರು ಯಾರ್ದೋ ಕೇಸ್ ಆದಾಗ ಅಥವಾ ಏನೋ ಆದಾಗ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗ್ತವೆ. ಇವುಗಳನ್ನ ನೀವು ಹೇಳಿ ನೋಡಿದಾಗ ಈ ಸಮಾಜ ಅಂಡ್ ಯಾರಿಗೆ ಕಾನೂನುಗಳು ಗೊತ್ತಿದಾವೆ ಸೊ ಅವರು ನಿಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗುತ್ತೆ. ದಟ್ಸ್ ವೈ ನಾಲೆಜ್ ಈಸ್ ನಾಟ್ ಪವರ್ ಗೈಸ್, ಅಪ್ಲಿಕೇಶನ್ ಆಫ್ ನಾಲೆಜ್ ಈಸ್ ಪವರ್. ಕಾಗ್ನಿಸೇಬಲ್ ಅಫೆನ್ಸ್, ಓಕೆ, ಫಸ್ಟ್ಗೆ ನೋಡೋಣ. ಕಾಗ್ನಿಸೇಬಲ್ ಅಫೆನ್ಸ್ ಇದೇನು, ಪೊಲೀಸರು ಒಂದು ವಾರಂಟ್ ಮಾಡದೇನೆ, ವರದಿ ಮಾಡದೇನೆ ಕೂಡ ಪ್ರಕರಣವನ್ನ ದಾಖಲೆ ಮಾಡ್ಕೋಬಹುದು, ಇಮಿಡಿಯೇಟ್ಲಿ ದಾಖಲೆ ಮಾಡ್ಕೋಬಹುದು. ಇದಕ್ಕೆ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಕರಿತೀವಿ. ನಾನ್ ಬೇಲೇಬಲ್ ಅಫೆನ್ಸ್ ಅಂದ್ರೆ ಒಂದು ಬಾರಿ ಈ ಕೇಸನ್ನು ಹಾಕಿದ್ರೆ ಡೆಫಿನೆಟ್ಲಿ ನಿಮಗೆ ಬೇಲ್ ಅನ್ನೋದು ಸಿಗೋದಿಲ್ಲ. ಓಕೆ, ಸೊ ಇದು ಕೋರ್ಟು ಒಂದ್ಸರ್ತಿ ಎಸ್ ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡಿಬಿಟ್ರೆ ಫಿನಿಶ್, ಬೇಲ್ ಸಿಗೋದಿಲ್ಲ. ಸರ್ ನಮ್ಮ ರಿಲೇಟಿವ್ಸ್ ಒಬ್ಬರಿಗೆ ಬೇಲ್ ಸಿಕ್ಕಿದೆ ಅಂತ ನೀವು ಹೇಳ್ಬೋದು. ಎಸ್, ದಟ್ ಈಸ್ ಅವರ್ ಪ್ರಾಬ್ಲಮ್ ಇನ್ ಅವರ್ ಜುಡಿಷರಿ. ಓಕೆ, ನೆಕ್ಸ್ಟ್ ನಾನ್ ಕಂಪೌಂಡೇಬಲ್. ನಾನ್ ಕಂಪೌಂಡೇಬಲ್ ಅಂದ್ರೆ ನೀವು ನೋಡಿ ಭಾಳ ಸರ್ತಿ ಇಂಡಿಯಾದಾಗ ಏನಕ್ಕೈತಿ, ಮೊದಲು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಏನಕ್ಕೈತಿ ಏನೋ ಇಮೋಷ್ನಲ್ ಆಗಿ ಅವ್ರಿಗೆ ಏನೇನೋ ಸ್ಟೋರಿ ಹೇಳ್ತಾರೆ. ಸ್ಟೋರಿ ಹೇಳಿದ್ಮೇಲೆ ಹೋಗ್ಲಿ ಬಿಡು, ಬ್ಯಾಡ್ ಬಿಡು, ಕಂಪ್ಲೇಂಟ್ ಅಂತ ವಾಪಸ್ ತಗೊಳಕ್ ಬರುದಿಲ್ಲ. ಒಮ್ಮೆ ಕೊಟ್ಟಂತ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳಕ್ ಬರುದಿಲ್ಲ. ದಟ್ ಈಸ್ ವಾಟ್ ಕಾಲ್ಡ್ ನಾನ್ ಕಂಪೌಂಡೇಬಲ್. ಕಂಪೌಂಡೇಬಲ್ ಅಂಡ್ ನಾನ್ ಕಂಪೌಂಡೇಬಲ್ ಎರಡು ತರದ ಕೇಸ್ ಬರ್ತವೆ. ಕಂಪೌಂಡೇಬಲ್ ಅಂದ್ರೆ ನೀವು ಮೊದಲ ತಪ್ಪು ಮಾಡ್ಯಾನ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಬೋದು, ಆಮೇಲೆ ಹೋಲ್ ಬಿಡು ಬ್ಯಾಡ್ ಸುಮ್ಮನೆಯಲ್ಲಿ ಕಿರಿಕಿರಿ ಅಂತ ನೀವು ವಾಪಸ್ ತಗೋಬಹುದು. ಆದರೆ ನಾನ್ ಕಂಪೌಂಡೇಬಲ್ ಅಲ್ಲಿ ಸೊ ಪಕ್ಷಗಳ ಮಧ್ಯದಲ್ಲಿ ಕೇಸ್ ವಿತ್ಡ್ರಾ ಮಾಡ್ಕೊಳ್ಳಂಗಿಲ್ಲ. ಓಕೆ, ಮಾಡಿಕೊಳ್ಳಲು ಕಾನೂನು ಅವಕಾಶನೇ ನೀಡುವುದಿಲ್ಲ. ಆದರೆ ಹೈಕೋರ್ಟ್ನಲ್ಲಿ ಈ ಒಂದು 482 CRPC ಸೆಕ್ಷನ್ ಮೂಲಕ ನೀವು ಸ್ಕ್ವಾಶ್ ಮಾಡಿಸ್ಬೋದು, ಅಂದ್ರೆ ಕೇಸ್ನ ಕ್ಯಾನ್ಸಲ್ ಮಾಡಿಸ್ಬೋದು. ಓಕೆ, ನೆಕ್ಸ್ಟ್ ಸೆಕ್ಷನ್ 498A FIR ಹೇಗೆ ದಾಖಲಾಗುತ್ತದೆ, ಪ್ರೊಸೀಜರ್ ಏನಿದೆ ಇದಕ್ಕೆ ಅಂತ ನೋಡಿದಾಗ, ಮಹಿಳೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಬೇಕು, ಪೊಲೀಸರಿಂದ FIR ನೋಂದಣಿ, ತನಿಖೆ ಮಾಡಬೇಕು, ಸಾಕ್ಷಿಗಳ ಸಂಗ್ರಹಣೆ ಮಾಡಬೇಕು, ಆರೋಪ ಪಟ್ಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಚಾರ್ಜ್ ಶೀಟ್ ಅಂದ್ರೆ ಏನು, ಯಾರ್ಯಾರೆಲ್ಲ ಆರೋಪಿಗಳಿದ್ದಾರೆ, ಓಕೆ, ಯಾರ್ಯಾರ ಹೆಸರೆಲ್ಲ ಇದೆ, ಇದನ್ನೆಲ್ಲವನ್ನ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಮಾಡಬೇಕು. ದಿಸ್ ಇಸ್ ಹೌ
ದಿಸ್ ಪ್ರೊಸೆಸ್ ಈಸ್ ದೇರ್. ಆ್ಯಂಡ್ ಡೆಫಿನೆಟ್ಲಿ ಗೈಸ್, ಈ ದೇಶದೊಳಗಿರುವಂಥ ಪ್ರತಿಯೊಬ್ಬ ಯುವಕ ಯುವತಿಗೂ ಕೂಡ ಮೈ ಸಿನ್ಸಿಯರ್ ಒಂದು ರಿಕ್ವೆಸ್ಟ್ ಏನು ಅಂದರೆ, ನಮ್ಮ ವೈಯಕ್ತಿಕ ಜೀವನವನ್ನು ನಾವು ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ವೈಯಕ್ತಿಕ ಜೀವನದೊಳಗಿರುವಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಈ ದೇಶದೊಳಗೆ, ಈ ಜಗತ್ತಿನೊಳಗೆ ಬೇರೆ ಯಾರೂ ಬಗೆಹರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಪೊಲೀಸ್ ಸ್ಟೇಷನ್, ಕೋರ್ಟ್ ಇವು ನಮ್ಮ ಸಮಸ್ಯೆಗಳಿಗೆ ಬಹಳಷ್ಟು ಬಾರಿ ಸಮಸ್ಯೆಗಳನ್ನು ಒಂದು ಸಾಲ್ವ್ ಮಾಡೋಕ್ಕಿಂತನೂ ಇನ್ನಷ್ಟು ಸಮಸ್ಯೆಗಳನ್ನೇ ತರ್ತವೆ ಹೊರತು, ಯಾವತ್ತು ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡೋಣ, ಇನ್ನೊಬ್ಬರನ್ನ ಟಾರ್ಚರ್ ಮಾಡೋಣ, ಇನ್ನೊಬ್ಬರನ್ನ ಕೆಡಿಸೋಣ ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋಣ ಅಂದರೆ ಆಲ್ರೆಡಿ ನಮಗೆ ತೊಂದರೆ ಕೊಟ್ಟವರು ಅವರು ರೂಢಿ ಆಗಿರ್ತವೆ, ಅವ್ರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ರೂಢಿ ಇರ್ತವೆ. ದೇ ಆರ್ ಆಲ್ಮೋಸ್ಟ್ ಕ್ರಿಮಿನಲ್ಸ್ಗೆ ನೀವು ತೊಂದರೆ ಕೊಡಬೇಕು ಅಂದರೆ ನೀವು ಅವ್ರಕ್ಕಿಂತನೂ ದೊಡ್ಡ ಕ್ರಿಮಿನಲ್ ಆಗಬೇಕು. ಆ್ಯಂಡ್ ಅಂಥವ್ರ ಸಂಬಂಧ ಕ್ರಿಮಿನಲ್ ಆಗೋಕ್ಕಿಂತನೂ ಬೇರೆ ದಾರಿ ಹುಡ್ಕೋದು ದಟ್ಸ್ ಫಾರ್ ಬೆಟರ್. ದಟ್ಸ್ ವೈ ಈ ಕಾನೂನು, ಡೆಫಿನೆಟ್ಲಿ ಕಾನೂನು ಒಂದು ಭಯ ಇರಬೇಕು, ಅದು ಇರಬೇಕು ಹೇಳ್ತಾರೆ. ಆದರೆ ವೈಯಕ್ತಿಕ ವಿಷಯಗಳು ಬಂದಾಗ ಒಂದು ಬರೋದು ಹೋಗೋದು ಇದ್ದೇ ಇರ್ತವೆ. ಬಟ್ ಮೆನಿ ಟೈಮ್ಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನಾವು ತಿಳ್ಕೊತೀವಿ ಪೊಲೀಸ್ಗೆ ಹೋಗಿ ಹೇಳಿದರೆ ಅದು ಮಾಡ್ತಾರೆ. ಇಂಪಾಸಿಬಲ್. ನೀವೇ ಪೊಲೀಸ್ ಇದ್ದರೂ ಯಾರನ್ನೂ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಪೊಲೀಸ್ ಇದ್ದಾಗ ಭಾಳ ಸರ್ತಿ ನೀವೇ ಸಸ್ಪೆಂಡ್ ಆಗ್ತೀರಾ. ಚಾನ್ಸಸ್ ಆರ್ ದೇರ್, ಬಿಕಾಸ್ ಕಾನೂನನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ, ಕಾನೂನನ್ನು ವೈಲೇಷನ್ ಮಾಡಾಕ್ತಾರೆ ಏನಾಗುತ್ತೆ. ದಟ್ಸ್ ವೈ ನಾವು ಯಾರಿಗೂ ಹಿಂಸೆ ಕೊಡೋದನ್ನು ವಿಚಾರ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೆಕ್ಷನ್ 498A ಅನ್ನು ಯಾಕೆ ತರಲಾಯಿತು? ಪರ್ಪಸ್, ಇದನ್ನು ತರುವಂಥ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಮಹಿಳೆಯರನ್ನು ದೌರ್ಜನ್ಯದಿಂದ ರಕ್ಷಿಸಲಿಕ್ಕೆ. ನನಗನ್ಸುತ್ತೆ 2025 ಪುರುಷರನ್ನು ದೌರ್ಜನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಇದರ ಅವಶ್ಯಕತೆ ಇದೆ. ಸಂಸಾರದ ಹೆಸರಿನಲ್ಲಿ ನಡೆಯುತ್ತಿದ್ದ ಹಿಂಸೆಯನ್ನು ನಿಲ್ಲಿಸಲಿಕ್ಕೆ, ಎಸ್, ಕಿರುಕುಳದಿಂದ ಮಹಿಳೆಯನ್ನ ಕಾಪಾಡಲಿಕ್ಕೆ, ಆ್ಯಂಡ್ ಸ್ಲ್ಯಾಶ್ ಹಾಕಿ ಕಿರುಕುಳದಿಂದ ಪುರುಷನನ್ನು ಕಾಪಾಡಲಿಕ್ಕೆ ಅಂತಾನು ಹಾಕಬೇಕು. ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್? ಕುಟುಂಬದೊಳಗಿನ ವೈಲೆನ್ಸನ್ನು ಕ್ರಿಮಿನಲ್ ಆಗಿ ಮಾಡುವಂಥ ಒಂದು ಉದ್ದೇಶ. ಆ್ಯಂಡ್ ಮೆನಿ ಟೈಮ್ಸ್ ಈ ಒಂದು ಯಾರೋ ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಆ್ಯಂಡ್ ಗಂಡನ ಮೇಲೆ ಹೆಂಡತಿನೋ ಅಥವಾ ಹೆಂಡತಿ ಮೇಲೆ ಗಂಡನೋ ಯಾರಾದು ಕ್ರಿಮಿನಲ್ ಕೇಸ್ ಹಾಕುವಂಥ ಲೆವೆಲ್ಗೆ ಹೋಗ್ತಾರೆ ಅಂದರೆ, ಆ್ಯಂಡ್ ಡೆಫಿನೆಟ್ಲಿ ದಟ್ ರಿಲೇಷನ್ಶಿಪ್ ವಿಲ್ ಸ್ಟಾಪ್ ದೇರ್ ಆ್ಯಂಡ್ ದೆನ್. ಓಕೆ, ಬಹಳ ಸರ್ತಿ ಅದು ನಿಂತು ಹೋಗುತ್ತೆ. ಆ್ಯಂಡ್ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಇರುವಂಥ ಒಂದು ಸಂದರ್ಭ ಕಾನೂನುಗಳಿಂದನೂ ಕೂಡ ಆಗ್ತಾ ಇದೆ. ಆರೋಪಿಗಳ ರಕ್ಷಣೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅಂದರೆ, ಭಾಳ ಸರ್ತಿ ಸೆಕ್ಷನ್ 498A ಮಿಸ್ಯೂಸ್ ಆಗಿರುವಂಥ ಪ್ರಕರಣಗಳು ದಾಖಲೆಯಾಗಿದ್ದರಿಂದ ನಾನೇ ನಮ್ಮ ಯೂಟ್ಯೂಬ್ ಒಳಗೆ 2-3 ಕೇಸ್ಗಳ ಬಗ್ಗೆ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಗೈಸ್. ಓಕೆ, ಬೇಕಂದರೆ ಅವಕ್ಕೂರ ಲಿಂಕ್ನು ಕೂಡ ಹಾಕ್ತೀನಿ. ಸುಪ್ರೀಂ ಕೋರ್ಟ್ ನೀಡಿದ ಮಾರ್ಗಸೂಚಿಗಳೇನೆಂದರೆ, ಯಾರಾದರೂ ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ಹಾಕ್ರಿ ಅಂತ ಬಂದರೆ ತಕ್ಷಣವಾಗಿ ಬಂಧನವನ್ನು ಮಾಡಂಗಿಲ್ಲ. ಓಕೆ, ಸೊ ಮೊದಲಿಗೆ ಏನು ಮಾಡಬೇಕು, ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಹತ್ರ ಕಳಿಸ್ಬೇಕು. ಆ್ಯಂಡ್ ಪ್ರಕರಣ ಮೊದಲಿಗೆ ಪರಿಶೀಲನೆ ಮಾಡಬೇಕು. ಎಲ್ಡರ್ಲಿ ಪೇರೆಂಟ್ಸ್, ಪ್ರೆಗ್ನೆಂಟ್ ವುಮನ್, ಮೈನರ್ ಅರೆಸ್ಟ್, ಓಕೆ, ಇವ್ರನ್ನೆಲ್ಲರೂ ಯಾರನ್ನೂ ಕೂಡ ಅರೆಸ್ಟ್ ಮಾಡಂಗಿಲ್ಲ. ಎಸ್, ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ಇದನ್ನು ಹಾಕಿದೆ. ನೆಕ್ಸ್ಟ್, ಪೊಲೀಸ್ ಮಸ್ಟ್ ಫಾಲೋ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್. ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್ ಗೈಸ್. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2014 ಒಳಗೆ ಒಂದು ಗೈಡ್ಲೈನ್ಸ್ನ ಕೊಟ್ಟಿದೆ. ಹಂಗಂದ್ರೆ ಬರೀ ಈ ಕೇಸ್ ಏನಾಗಿತ್ತು ಅಂತ ಕೂಡ ನಿಮಗೆ ಹೇಳ್ತೀನಿ. ಸೆಕ್ಷನ್ 498A ಮಿಸ್ಯೂಸ್ ಯಾವಾಗ ಹೇಳ್ತಾರೆ ಅಂದರೆ, ನಿಜವಾದ ಹಿಂಸೆ ಇಲ್ಲದೆ ಅದೆಷ್ಟೋ ಜನ FIRನ ಹಾಕಿದ್ದಾರೆ. ನಿಜವಾಗ್ಲೂ ಅವ್ರು ಏನು ಹಿಂಸೆ ಇಲ್ಲದೇನೆ ತಮಗಿಷ್ಟ ಇರಲಿಲ್ಲ ಅಂದರೆ ಅವ್ರಿಗೆ ಇನ್ನೊಬ್ಬರ ಜೊತೆ ಹೊಂದ್ಕೊಳ್ಳಿಕ್ಕೆ ಆಗದೆ ಇರುವಾಗ ಸುಮ್ಮನೆ ಈ ಕೇಸ್ಗಳನ್ನ ಹಾಕಿ FIR ಹಾಕಿ, ಆ್ಯಂಡ್ ಭಾಳ ಸರ್ತಿ ಇದನ್ನು ಮಿಸ್ಯೂಸ್ ಕೂಡ ಮಾಡಿದ್ದಾರೆ. ಕುಟುಂಬದ ಎಲ್ಲ ಸದಸ್ಯರ ಮೇಲೂ ಕೂಡ ಎಕ್ಸ್ಟ್ರಾಆರ್ಡಿನರಿ FIRನ ಹಾಕುವಂಥ ಒಂದು ಅಧಿಕಾರ ಇಲ್ಲಿ ಕೊಡಲಾಗಿದೆ. ವಿವಾಹಿತ ಜೀವನದ ಸಣ್ಣ ಜಗಳವನ್ನೇ ಕ್ರೂರತೆ ಎಂದು ತೋರಿಸುವಂಥ ಅದೆಷ್ಟೋ ಜನ ಈ ದೇಶದೊಳಗೆ ಇದ್ದಾರೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಮಿಸ್ಯೂಸ್ ಈಸ್ ನಾಟ್ ಅ ಗ್ರೌಂಡ್ ಟು ರಿಮೂವ್ ದ ಲಾ. ಸೊ ಯಾವುದೇ ಕಾನೂನನ್ನು ಮಾಡಿದರೆ ಅದನ್ನು ಉಪಯೋಗ ಮಾಡೋರು ಇರ್ತಾರೆ, ಅದನ್ನು ಮಿಸ್ಯೂಸ್ ಮಾಡೋರು ಇರ್ತಾರೆ. ಸೊ ದ್ಯಾಟ್ಸ್ ವೈ
ಮಿಸ್ಯೂಸ್ ಈಸ್ ನಾಟ್ ಅ ಗ್ರೌಂಡ್ ಟು ರಿಮೂವ್ ಎನಿ ಲಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ಲಾನ ತೆಗೆದುಹಾಕಿ, ನೀವು ಈ ಲಾನ ತೆಗೆದುಹಾಕಿದ್ರೆ ಇನ್ನೊಂದು ಲಾನ ಮಾಡಬೇಕು, ಆ ಲಾನು ಕೂಡ ಗೊತ್ತಾಗುವವರೆಗೂ ಯೂಸು ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ. ಏಕೆಂದರೆ ಬಹಳ ಮಹಿಳೆಯರು ಈ ಕಲಂ ಬಳಸುವುದರಿಂದಲೇ ಪ್ರಾಣವನ್ನು ಕೂಡ ಉಳಿಸ್ಕೋತಾರೆ. ಇವತ್ತಿನವರೆಗೂ ಕೂಡ ಭಾಳ ಸರ್ತಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಈ ಒಂದು ಅನ್ಸಿವಿಲೈಸ್ಡ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳು ಮದುವೆಯಾಗಿ ಹೋದಾಗ ಸೊ ಡೆಫಿನೆಟ್ಲಿ ಅವರ ಪ್ರಾಣವನ್ನು ತೆಗಿಲಿಕ್ಕೂ ಕೂಡ ಹೆಸೋದಿಲ್ಲ. ಓಕೆ, ಅಂಥ ಪ್ರಕರಣಗಳು ಆಗಿದ್ದಾವೆ. ಡೌರಿ ಕೊಡ್ತಾ ಇಲ್ಲ ಅಂತ ಬೆಂಕಿ ಹಚ್ಚಿ ಕೊಂದಂಥ ಪ್ರಕರಣಗಳು ಇದ್ದಾವೆ. ಆ್ಯಂಡ್ ಪುರುಷನೇ ಆಗಿರಲಿ ಮಹಿಳೆಯೇ ಆಗಿರಲಿ, ಲೈಕ್ ಇಫ್ ದೇ ಡೋಂಟ್ ನೋ ಹೌ ಟು ಲೀಡ್ ಅ ಲೈಫ್, ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್. ಆ್ಯಂಡ್ ಪೇರೆಂಟ್ಸ್ ಕೂಡ ಈ ಮಕ್ಕಳನ್ನು ಎಂಪವರ್ ಮಾಡ್ತಾ ಇಲ್ಲ, ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಸೊ ದೆನ್ ವಾಟ್ ವಿಲ್ ಹ್ಯಾಪನ್? ದಿಸ್ ಈಸ್ ವಾಟ್ ಹ್ಯಾಪನ್. ಸೆಕ್ಷನ್ 490A ಸಂಬಂಧಿಸಿದ ಪ್ರಮುಖ ತೀರ್ಪುಗಳನ್ನ ನೋಡೋದಾದ್ರೆ, ಒಂದನೇದು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2014. ಸೊ ಇದರೊಳಗೆ ಏನು ಹೇಳಿದರೆ, ತಕ್ಷಣ ಬಂಧನ ಮಾಡಂಗಿಲ್ಲ. ಸೆಕ್ಷನ್ 498 ಹಾಕಿ ಕ್ರಿಮಿನಲ್ ಕೇಸ್ ಒಳಗೆ ತಕ್ಷಣ ಬಂಧನ ಮಾಡಂಗಿಲ್ಲ. ಈವನ್ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ 2 months ಟೈಮ್ ತಗೊಂಡು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕಂದ್ರೆ 2 ತಿಂಗಳೊಳಗೆ ಆಕ್ಚುಲಿ ಆಗ್ತಾ ಇದೆಯೋ ಇಲ್ಲೋ, ಕ್ರಿಮಿನಲ್ ಆಕ್ಟಿವಿಟೀಸ್ ಆಗ್ತಾ ಇದೆಯೋ ಇಲ್ಲೋ ಗೊತ್ತಾಗುತ್ತೆ ಅನ್ನುವಂಥ ಒಂದು ಒಪಿನಿಯನ್ ಕೂಡ ಹೇಳಿದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಭಾರತದಂಥ ಒಂದು ಪುರುಷ ಪ್ರಧಾನ ಸಮಾಜದೊಳಗೆ 2 ತಿಂಗಳವರೆಗೂ ಡೌರಿ ಹರಾಸ್ಮೆಂಟ್ ಆಗ್ತಾ ಇದೆ, ಏನೋ ಹರಾಸ್ಮೆಂಟ್ ಆಗುತ್ತೆ ಅಂತ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಆ 2 ತಿಂಗಳೊಳಗೆ ಅವ್ರ ಜೀವಕ್ಕೂ ಹಾನಿ ಆಗಬಹುದು ಅನ್ನುವಂಥ ಕನ್ಸರ್ನನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಸಿ ಹೌ ಸೆನ್ಸಿಟಿವ್ ಟಾಪಿಕ್ ಇಟ್ ಈಸ್. ದಟ್ಸ್ ವೈ ಅವರ್ ಪರ್ಸನಲ್ issues cannot be solved by any police station, any lawyer, any judge or any hospital. And personal issues are personal issues. And ಇದಕ್ಕೆ definitely it's better if I am not able to ಯಾರ ಜೊತೆ ಆದರೂ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ, ಸೊ ಯಾರನ್ನೂ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಆ್ಯಂಡ್ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸ್ ವಿತ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂದಾಗ, ದಟ್ಸ್ ವೈ ಟುಡೇ ಮೆನಿ ಇಂಡಿಯನ್ ಯೂತ್ ಬೋತ್ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಮದುವೆ ಆಗದೇನೆ ಇರಲಿಕ್ಕೂ ಕೂಡ ಅವರು ನಿರ್ಧಾರ ತಗೋತಿದ್ದಾರೆ. ಆ್ಯಂಡ್ ಎವ್ರಿಥಿಂಗ್, ಮದುವೆ ಆದರೂ ಕೂಡ ದೇರ್ ಆರ್ ಪ್ಲಸ್ ಆ್ಯಂಡ್ ಮೈನಸ್, ಮದುವೆ ಆಗದೇ ಇದ್ರೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್. ಎಂಡ್ ಆಫ್ ದಿ ಡೇ ಹೌ ವಿ ಟೇಕ್ ಅವರ್ ಲೈಫ್, ದಟ್ ಈಸ್ ಲೆಫ್ಟ್ ಟು ಅಸ್, ನಮ್ಮ ಕೈಯೊಳಗೆ ಇರುವಂಥ ಒಂದು ವಿಷಯ ಆಗಿದೆ. ಆ್ಯಂಡ್ 41A ಆಫ್ CRPC ನೋಟಿಸ್ ಕೂಡ ಈ ಒಂದು ಅಗತ್ಯ ಇದೆ. ಸೋಷಿಯಲ್ ಆ್ಯಕ್ಷನ್ ಫೋರಮ್ ಫಾರ್ ಮಾನವ್ ಅಧಿಕಾರ್ 2018 ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಕಾನ್ಸೆಪ್ಟ್ ಅನ್ನು ರದ್ದು ಮಾಡಿದೆ. ಆದರೆ ಪೊಲೀಸ್ ಮಸ್ಟ್ ಇನ್ವೆಸ್ಟಿಗೇಟ್ ವೆರಿ ಕೇರ್ಫುಲಿ. ಆ್ಯಂಡ್ ಪ್ರಾಬ್ಲಮ್ ಏನು ಅಂದರೆ, ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಇನ್ಫ್ಲುಯೆನ್ಸ್ಡ್ ಬೈ ಮನಿ ಪವರ್, investigation can be influenced by muscle power, investigation can be influenced by political power. That's why in India ಈ ಸಮಸ್ಯೆಗಳು ಮುಂದುವರಿತಿದ್ದಾವೆ. ರಾಜೇಶ್ ಶರ್ಮಾ ಕೇಸ್ ಒಳಗೆ 2017 ಒಳಗೆ ಅದು 5 ವರ್ಷ ಆದಮೇಲೆ ಗೊತ್ತಾಗುತ್ತೆ ಇಟ್ಸ್ ಅ ಪಾಲ್ಸ್ ಕೇಸ್ ಅಂತ. ಓಕೆ, ಆ್ಯಂಡ್ ಪಾಲ್ಸ್ ಕೇಸ್ ಅಂತ ಗೊತ್ತಾದಾಗ ಇಮ್ಯಾಜಿನ್ ಮಾಡಿ ಗೈಸ್, ಏನು ತಪ್ಪು ಮಾಡಿದೆ 5 ವರ್ಷದವರೆಗೂ ಅವರು ಜೈಲೊಳಗಿದ್ದಾರೆ. ಆ್ಯಂಡ್ ಅದು ಆದಮೇಲೆ ಗೊತ್ತಾಗುತ್ತೆ. ಹಾಗೆ ಕೆಲವೊಂದಿಷ್ಟು ಜನ 20 ವರ್ಷ ಜೈಲ್ ಮೇಲಿದ್ಮೇಲೆ ಗೊತ್ತಾಗುತ್ತೆ. ದ್ಯಾಟ್ಸ್ ವೈ ಮಹಿಳೆಯೇ ಇರಲಿ ಪುರುಷನೇ ಇರಲಿ ನೈತಿಕತೆ ಇರುವುದ ಅವಶ್ಯಕತೆ ಇದೆ. ಮನುಷ್ಯ ಇನ್ನೊಬ್ಬರೂ ಕೂಡ ಮನುಷ್ಯರು ಅಂತ ತಿಳ್ಕೊಂಡು ಬಾಳ್ವೆ ಮಾಡುವಂಥ ಅವಶ್ಯಕತೆ ಇದೆ. ಇವಿಲ್ಲದೆ ಇರುವವರು ಎಷ್ಟು ದುಡ್ಡಿದ್ರೇನು, ಯಾವ ಅಧಿಕಾರ ಇದ್ರೇನು, ಆ್ಯಂಡ್ ವಾಟ್ ಎವರ್ ಇದ್ದಾಗಲೂ ಕೂಡ ಏನು ಉಪಯೋಗ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಭಾರತ ಹೇಳಿಕೆ ಮಹಾನ್ ದೇಶ ಅದು ಇದು ಹೇಳ್ತಾರೆ, ಆದರೆ ಈ ಮಹಾನ್ ದೇಶದೊಳಗೆ ಈ ಒಂದು ಜನನೇ ಈ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. IPC ಸೆಕ್ಷನ್ 498A ಮಹಿಳೆಯರ ರಕ್ಷಣೆಗೆ ಬಹುಮುಖ್ಯವಾದಂಥ ಒಂದು ಕಾನೂನಿದೆ. ಎಲ್ಲ ವಿವಾಹ ಜೀವನದಲ್ಲೂ ಕೂಡ ಹಿಂಸೆಯನ್ನು ತಡಿಲಿಕ್ಕೆ ಇದು ಅಗತ್ಯವಾಗಿ ಮಾಡಲಾಗಿದೆ. ಆದರೆ ಇದು ಜೆನ್ಯೂನ್ ಪ್ರಕರಣದಲ್ಲಿ ಮಾತ್ರ ಬಳಸಬೇಕು. ಎಸ್, ಜೆನ್ಯೂನ್ ಪ್ರಕರಣದೊಳಗೆ ಮಾತ್ರ ಬಳಸಬೇಕು ಅಂತ ಭಾಳ ಸರ್ತಿ ಹೇಳಿ ಹೋಗಿರ್ತಾರೆ. ಓಕೆ, ಆ್ಯಂಡ್ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ಪ್ರಾಮಿಸ್ ಮಾಡಿ ಹೋಗಿರ್ತಾರೆ. ಆದರೆ
ಅಲ್ಲಿ ಹೋಗಿ ಏನು ಮಾಡ್ತಿದ್ದಾರೆ, ಎಷ್ಟು ಬಾರಿ ಎಷ್ಟು ಸಾರ್ತಿ ಲೋಕಾಯುಕ್ತ ರೈಡ್ ಮಾಡ್ತಾರೆ. ಸೊ ನಿಮಗೆ ನೋಡ್ಬೋದು, ಪ್ರತಿದಿನ ಪೇಪರ್ ಒಳಗೆ ಬರುತ್ತೆ, ನ್ಯಾಯಾಲಯಗಳು ಹಾಗೂ ಪೊಲೀಸರು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು. ಆ್ಯಂಡ್ ನಮ್ಮ ದೇಶದೊಳಗೆ ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತೆಗೆದುಕೊಂಡು ಎಷ್ಟು ನ್ಯಾಯಾಲಯಗಳಲ್ಲಿ ಎಷ್ಟು ಪೊಲೀಸರು ತನಿಖೆಯನ್ನು ಮಾಡ್ತಾರೆ, ದಟ್ ಈಸ್ ಆಲ್ಸೋ ಕ್ವಶನ್ ಮಾರ್ಕ್. ಆ್ಯಂಡ್ ಎಸ್ ಗೈಸ್, ಈಗ ನಾನು ಈ ಒಂದು MCQs, ಈ ಒಂದು ಪ್ರಕರಣದ ಮೇಲೆ ಇರುವಂಥ MCQsಗಳನ್ನು ನೋಡೋದಾದರೆ, ಒಂದನೇದು IPC ಸೆಕ್ಷನ್ 498A ಪ್ರಕಾರ ಕ್ರೂಯಲಿಟಿ ಎಂದರೆ ಏನನ್ನು ಒಳಗೊಂಡಿರುತ್ತದೆ. ಮಹಿಳೆಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ, ವರದಕ್ಷಿಣೆ ಆ್ಯಂಡ್ ಈವನ್ ಡೌರಿ, ಓಕೆ. ಸೊ ತರಿಸಲು ಒತ್ತಡ, ನೆರೆಹೊರೆಯವರ ಸಾಮಾಜಿಕ ಬಹಿಷ್ಕಾರ ಇದು ಬರೋದಿಲ್ಲ, ಬಟ್ A ಮತ್ತು B ಎರಡೂ ಬರ್ತವೆ. ಸೊ ದ್ಯಾಟ್ಸ್ ವೈ D ಈಸ್ ದ ರೈಟ್ ಆನ್ಸರ್ ಗೈಸ್. ಇದರ ಒಂದು PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್, ಯಾರ್ಯಾರೆಲ್ಲ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗ್ರಿ. ಟೆಲಿಗ್ರಾಮ್ ಹೆಸರೈತಿ ಕನಮಡಿ, KANAMADI, ಕನಮಡಿ IAS ಆ್ಯಂಡ್ KAS ಅಂತ ಇದೆ, ಓಕೆ. ಆ್ಯಂಡ್ ಎಸ್, ದಿಸ್ ಈಸ್ ಹೌ ಇದನ್ನು ಏನು ಕ್ರೌರ್ಯ ಅಂತ ಹೇಳ್ತಾರೆ. IPC ಸೆಕ್ಷನ್ 498A ಯಾವ ವಿಧದ ಅಪರಾಧ? ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್, ನಾನ್ ಕಾಗ್ನಿಬಲ್ ಆ್ಯಂಡ್ ಬೇಲೆಬಲ್, ಕಾಗ್ನಿಸಬಲ್ ಆ್ಯಂಡ್ ಬೇಲೆಬಲ್, ನಾನ್ ಕಾಗ್ನಿಸಬಲ್, ನಾನ್ ಬೇಲೆಬಲ್, ಓಕೆ. ಆ್ಯಂಡ್ ಡೆಫಿನೆಟ್ಲಿ ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಗೈಸ್. ಈ ಪದಗಳನ್ನ ನೀವು ಕೂಡ ಸಪ್ರೇಟಾಗಿ ಬರ್ಕೊಳ್ರಿ, ನೀವು ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಸೆಕ್ಷನ್ 498A ಪ್ರಕರಣದಲ್ಲಿ ತಕ್ಷಣ ಬಂಧನ ಮಾಡಬಾರದು ಎಂದು ಮಾರ್ಗಸೂಚಿ ನೀಡಿದ ಪ್ರಮುಖ ತೀರ್ಪು ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. ಸೊ ಪ್ರಮುಖ ತೀರ್ಪು ಯಾವುದು ಅಂದರೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಓಕೆ. ನಾನು ಇದರ ಬಗ್ಗೆನೂ ಕೂಡ ನಿಮಗೆ ಹೇಳಿದ್ದೀನಿ, 2014ರಲ್ಲಿ ಈ ಪ್ರಕರಣದೊಳಗೂ ಹೇಳಿದೆ ಸುಪ್ರೀಂ ಕೋರ್ಟ್. ನೆಕ್ಸ್ಟ್, IPC 498A ರಲ್ಲಿ ಕ್ರೂರತೆ ಅಪರಾಧದ ಬಲಿ ವಿಕ್ಟಿಮ್ ಯಾರು? ಗಂಡ, ಮಗು ಆರ್ ವಿವಾಹಿತ ಮಹಿಳೆ, ಯಾವುದೇ ಮಹಿಳೆ. ಡೆಫಿನೆಟ್ಲಿ ಇಲ್ಲಿ ವಿವಾಹಿತ ಮಹಿಳೆ, ಇದಕ್ಕೆ ಪ್ಲಸ್ ಆಗಿ ಇವನ್ ಸಹಜೀವನ ನಡೆಸ್ತಾ ಇರುವಂಥ ಮಹಿಳೆ, ಓಕೆ. ಸಹಜೀವನ ನಡೆಸ್ತಾ ಇರುವಂಥ ಮಹಿಳೆ, ಇವತ್ತು ಕರ್ನಾಟಕ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದ್ನಲ್ವಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಜಜ್ಮೆಂಟ್, ಅಂದರೆ ಇಲ್ಲಿ ಅವ್ರಿಗೂ ಕೂಡ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, IPC ಸೆಕ್ಷನ್ 498A ಅಡಿ ಯಾರು ಅಪರಾಧಿಗಳಾಗಬಹುದು? ಪತಿ ಮಾತ್ರ, ಪತಿಯ ತಂದೆ ತಾಯಿ, ಪತಿಯ ಬಂಧುಗಳು, ಮೇಲಿನ ಎಲ್ಲರೂ. ಎಸ್, ಮೇಲಿನ ಎಲ್ಲರೂ, ಇವರನ್ನೆಲ್ಲರನ್ನು ಕೂಡ ಅಪರಾಧಿಗಳನ್ನಾಗಿ ಮಾಡಬಹುದು ಗೈಸ್. ರಿಲೇಟಿವ್ಸ್ ಆಫ್ ಹಸ್ಬೆಂಡ್ ಆಲ್ಸೋ ಕಮ್ಸ್ ಅಂಡರ್ ದಿಸ್, ಓಕೆ. ಸೊ ಈ ಥರ ಸೆಕ್ಷನ್ 498A ಇದನ್ನು ಕುರಿತು ಹೇಳುತ್ತೆ. ನೀವು ತಿಳ್ಕೊಡ್ರಿ, ನಿಮಗೆ ಗೊತ್ತಿರುವಂಥ ಎಲ್ಲರಿಗೂ ಕೂಡ, ಅವರು ಓದೇ ಇರಲಿ, ಎದಕ್ಕಂದ್ರೆ ಮದುವೆ ಅಂತ ಆಗಲೇಬೇಕಾ? ಸೊ ಭಾಳ ಸರ್ತಿ ಮದುವೆ ಆದಾಗ ಏನು ಸಮಸ್ಯೆಗಳಾಗ್ತವೆ, ಏನು ಕೇಸ್ನ ಹಾಕ್ಬೋದು, ಏನಾಗ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲಿ ಅಂತ ನಾನು ಈ ವಿಡಿಯೋನ ಅವೇರ್ನೆಸ್ಗೋಸ್ಕರನೇ ಮಾಡ್ತಿದ್ದೀನಿ. ಆ್ಯಂಡ್ ಡಿಸೆಂಬರ್ ಮಂತಲ್ಲಿ ನಮ್ಮ ಕನಮಡಿ IAS ಆ್ಯಂಡ್ KAS ಸಂಸ್ಥೆ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್, PSI ಮತ್ತು ESI, FDA, SDA ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇನ್ಕ್ಲೂಡಿಂಗ್ UPSC ಮೆಂಟರ್ಶಿಪ್ಗಾಗಿಯೂ ಕೂಡ ನಿಮಗೆ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಟು ದಿಸ್ ನಂಬರ್. ಈ ನಂಬರಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಸಂಸ್ಥೆಯ ಪುಸ್ತಕಗಳು ಕೂಡ ಲಭ್ಯ ಇದ್ದಾವೆ. ಆ್ಯಂಡ್ ನೀವು ಕ್ವಾಲಿಟಿ ಪುಸ್ತಕಗಳಿಗಾಗಿ ನಮ್ಮ ಸಂಸ್ಥೆಯಲ್ಲಿ ದೊರೆಯುವಂಥ ಈ ಒಂದು ಪುಸ್ತಕಗಳನ್ನು ತೆಗೆದುಕೊಳ್ಬೋದು ಗೈಸ್. ಸಪ್ತಾಪುರ್ನಲ್ಲಿ ನಮ್ಮ ಬ್ರ್ಯಾಂಚ್ಗೂ ಬಂದು ತೆಗೆದುಕೊಳ್ಬೋದು. ಬೇರೆ ಊರಲ್ಲಿದ್ದವರು ಡೆಫಿನೆಟ್ಲಿ ನೀವು ಪೋಸ್ಟ್ ಮುಖಾಂತರ ಈ ಪುಸ್ತಕಗಳನ್ನ ತೆಗೆದುಕೊಳ್ಬೋದು. ನಮ್ಮ ನಂಬರ್ ಬಂದುಬಿಟ್ಟು 7892086178. ಈ ನಂಬರ್ಗೆ ನೀವು ಒಂದು ಮೆಸೇಜನ್ನು ಕಳಿಸೋದ್ರ ಮೂಲಕ ಪುಸ್ತಕವನ್ನು ತೆಗೆದುಕೊಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ನಿಮ್ಮ ಜೀವನಕ್ಕೆ, ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುತ್ತೆ. ಅದನ್ನು ಎಷ್ಟು ಕ್ರಿಸ್ಪಾಗಿ, ಎಷ್ಟು ಸರಳ ಭಾಷೆಯೊಳಗೆ ಹೇಳ್ಬೋದು ಅಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ವಾಚ್ ಆಲ್ ದ ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ವಿಡಿಯೋಸ್ ಇದ್ದಾವೆ, ಅವುಗಳನ್ನೆಲ್ಲ ನೋಡ್ರಿ. ಪ್ರತಿದಿನಾನೂ ಕೂಡ ನಾನು ಒಂದಾದರೂ ಇದರ ರಿಲೇಟೆಡ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಒಟ್ಟಿನೊಳಗೆ ನೀವೇ ಆಗಲಿ ನಾನೇ ಆಗಲಿ ಈ ದೇಶದ ಕಾನೂನು ಬಗ್ಗೆ ತಿಳಿದುಕೊಳ್ಳೋಣ.